ಬ್ರದರ್ಸ್ ಮುನಿಸಿಗೆ ಕೇಂದ್ರ ಸಚಿವ ಸೋಮಣ್ಣ ಮುಲಾಮ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ರೆಡ್ಡಿ ಬ್ರದರ್ಸ್ ನಡುವಿನ ಕಂದಕವನ್ನ ಕಡಿಮೆ ಮಾಡೋದಕ್ಕೆ ಸೋಮಣ್ಣ ಯತ್ನ ಮಾಡ್ತಾ ಇದ್ದಾರೆ. ಇಲಾಖೆ ಕೆಲಸದ ಜೊತೆಗೆ ಬಳ್ಳಾರಿಯಲ್ಲಿ ಸೋಮಣ್ಣ ಸಂಧಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ರೆಡ್ಡಿ ಬ್ರದರ್ಸ್ ನಡುವಿನ ಕಂದಕವನ್ನ ಕಡಿಮೆ ಮಾಡೋದಕ್ಕೆ ಸೋಮಣ್ಣ ಮುಂದಾಗಿದ್ದು, ಬಳ್ಳಾರಿ ನಾಯಕರ ಮುನಿಸು ದೂರ ಮಾಡ್ತಾರ ಹಾಗಾದ್ರೆ ಸೋಮಣ್ಣ? ರೆಡ್ಡಿ ಸೋದರರು ರಾಮುಲು ಮಧ್ಯೆ ಭಿನ್ನಾಭಿಪ್ರಾಯ ಇದೆ. ಮೇಲ್ನೋಟಕ್ಕೆ ಚೆನ್ನಾಗಿದ್ರೂ ಸಹ ಆಂತರಿಕವಾಗಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇದೆ. ಮೂವರು ನಾಯಕರ ಮನೆಗೆ ಸೋಮಣ್ಣ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದಾರೆ. ನಿನ್ನೆ ಜನಾರ್ದನ ರೆಡ್ಡಿ ಮನೆಗೆ ತಿಂಡಿಗೆ ಹೋಗಿದ್ರು ಸೋಮಣ್ಣ. ಬಳಿಕ ಶ್ರೀರಾಮುಲು ನಿವಾಸದಲ್ಲಿ ಸೋಮಣ್ಣ ಟೀ ಬ್ರೇಕ್ ತೆಗೆದುಕೊಂಡಿದ್ದಾರೆ. ಮಧ್ಯಾಹ್ನ ಸೋಮಶೇಖರ್ ರೆಡ್ಡಿ ಮನೆಯಲ್ಲಿ ಸೋಮಣ್ಣ ಊಟ ಮಾಡಿದ್ದಾರೆ. ಮೂವರು ನಾಯಕರ ಜೊತೆಗೆ ಮಾತನಾಡಿದ್ದಾರೆ ಸೋಮಣ್ಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ರೆಡ್ಡಿ ಬ್ರದರ್ಸ್ ನಡುವಿನ ಕಂದಕ ಕಡಿಮೆ ಮಾಡೋದಕ್ಕೆ ಸೋಮಣ್ಣ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಪ್ರಗತಿ ಈಗಾಗಲೇ ಹೇಳಿದಂತೆ ಸಚಿವ ಸೋಮಣ್ಣ ಅವರು ನಿನ್ನೆ ಅನ್ಯ ಕಾರ್ಯದ ನಿಮಿತ್ತ ಅಂದರೆ ತಮ್ಮ ಇಲಾಖೆಯ ಕಾರ್ಯಕ್ರಮದ ನಿಮಿತ್ತ ಬಳ್ಳಾರಿ ಪ್ರವಾಸವನ್ನು ಮಾಡಿದರು. ಈ ವೇಳೆ ಪ್ರತ್ಯೇಕವಾಗಿ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಮತ್ತು ಸೋಮಶೇಖರ್ ಅವ್ರನ್ನ ಅವರವರ ಮನೆಗಳಿಗೆ ಹೋಗಿ ಭೇಟಿಯಾಗುವ ಮೂಲಕ ಎಲ್ಲ ಒಂದು ಕಡೆ ಸಂಧಾನ ಸೂತ್ರಕ್ಕೆ ಮುಂದಾಗಿದ್ದಾರೆ ಅನ್ನೋಂಥ ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಅವ್ರು ಮಾತನಾಡತಕ್ಕಂಥ ಧಾಟಿಯಲ್ಲಿ ಒಂದು ಮಾತನ್ನು ಸೋಮಣ್ಣ ಅವರು ನೇರವಾಗಿ ಹೇಳ್ತಾರೆ. ಯಾಕಂದರೆ ನೀವೆಲ್ಲರೂ ಕೂಡ ಭಿನ್ನಾಭಿಪ್ರಾಯದಿಂದ ಕಳೆದ ವರ್ಷ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಏನು ರಿಸಲ್ಟ್ ಬಂತು, ಏನೆಲ್ಲ ಸಾಧನೆ ಮಾಡಿದ್ರಿ, ಹೀಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಹೋದಾಗ ಮಾತ್ರ ಬಿಜೆಪಿಯ ಶಕ್ತಿ ಬಲಿಷ್ಠವಾಗುತ್ತದೆ. 2008ರಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾಗ ಬಳ್ಳಾರಿ ಬಿಜೆಪಿ ಯಾವ ಮಟ್ಟದಲ್ಲಿ ಶಕ್ತಿಯುತವಾಗಿತ್ತು. ಆದರೆ ತದನಂತರ ದಿನಗಳಲ್ಲಿ ನೀವೆಲ್ಲರೂ ಕೂಡ ಭಿನ್ನಾಭಿಪ್ರಾಯದಿಂದ ದೂರ ಹೋದ್ರಿ. ಅದಾದ ಬಳಿಕ ಬಳ್ಳಾರಿಯ ಬಿಜೆಪಿ ಪರಿಸ್ಥಿತಿ ಏನಾಗಿದೆ, ಹೀಗಾಗಿ ಒಟ್ಟಾಗಿ ಕೂಡಿಕೊಂಡು ಹೋದಾಗ ಮಾತ್ರ ಶಕ್ತಿಯುತವಾಗಿ ಬಳ್ಳಾರಿಯಲ್ಲಿ ಬಿಜೆಪಿಯನ್ನು ಬೆಳೆಸಬಹುದು ಅನ್ನೋಂಥ ಮಾತಿನಲ್ಲಿ ಎಲ್ಲರಿಗೂ ಕೂಡ ಒಂದಷ್ಟು ಮಾತುಕತೆ ಆಡಿದ್ದಾರೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಕಳೆದ 4 ದಿನಗಳ ಹಿಂದೆ ಅಷ್ಟೇ ಜನಾರ್ದನ ರೆಡ್ಡಿ ಕೂಡ ಬಳ್ಳಾರಿ ಪ್ರವೇಶ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಕೂಡ ಉಳ್ಕೊಂಡಿದ್ದಾರೆ. ಹೀಗಾಗಿ ನಿನ್ನೆ ಜನಾರ್ದನ ರೆಡ್ಡಿ ಮನೆಗೆ ಫಸ್ಟ್ ಹೋಗಿರ್ತಕ್ಕಂಥ ಸೋಮಣ್ಣ ಅವರು ಕೂಡ ಅವ್ರ ಜೊತೆ ಒಂದಷ್ಟು ಸುದೀರ್ಘವಂತ ಮಾತುಕತೆ ಆಡಿದ್ದಾರೆ. ತದನಂತರ ಶ್ರೀರಾಮುಲು ಅವರ ಮನೆಗೂ ಹೋಗಿದ್ದರು. ಸೋಮಶೇಖರ್ ಅವರು ಕೂಡ ನಿರಂತರವಾಗಿ ಸೋಮಣ್ಣ ಅವರ ಜೊತೆಗೂ ಇದ್ದರೂ ಕೂಡ ಕೊನೆಗಾಲದಲ್ಲಿ ಅವರ ಮನೆಗೂ ಕೂಡ ಊಟವನ್ನು ಹೋಗಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಮಾಹಿತಿ ಇದೆ. ಒಟ್ಟಾರೆಯಾಗಿ ಈ ಭೇಟಿ ಅಂದರೆ ನಿನ್ನೆ ಸೋಮಣ್ಣ ಅವರು ಬಳ್ಳಾರಿಯ ಭೇಟಿ ಏನಿತ್ತು ಕೇವಲ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಮೀಟಿಂಗ್ ಮಾಡಿದಷ್ಟೇ ಅಲ್ಲದೆ ಬಳ್ಳಾರಿ ಬಿಜೆಪಿಯನ್ನು ಕಟ್ಟತಕ್ಕಂಥ ಅಥವಾ ಬಳ್ಳಾರಿ ಬಿಜೆಪಿಯಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ಕೂಡ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರು ಅನ್ನೋಂಥ ಮಾಹಿತಿಯನ್ನು ಬಿಜೆಪಿ ಮೂಲಗಳು ಕೊಡ್ತಾ ಇದ್ದಾವೆ. ಪ್ರಗತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.